ಸಾಥಿಯೋ ಅಂತ 7 ಸೂತ್ರಗಳನ್ನ ಪ್ರಧಾನಿ ಮೋದಿ ಅವರು ಹೇಳಿದ ಮೇಲೆ ದೇಶದಾದ್ಯಂತ ಒಂದು ರೀತಿಯಾದಂತಹ ಎಮರ್ಜೆನ್ಸಿ ಅಂತಹ ವಾತಾವರಣ ಸೃಷ್ಟಿಯಾಗಿದೆ. ಎಮರ್ಜೆನ್ಸಿ ಅಂತಹ ವಾತಾವರಣ ಅಂತಂದ್ರೆ ಇಡೀ ಪ್ರಪಂಚದಾದ್ಯಂತ ಏನು ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ ಅದಕ್ಕೆ ಭಾರತ ಕೂಡ ಹೊರತಾಗಿಲ್ಲ. ಫೆಬ್ರವರಿ 18ನೇ ತಾರೀಕು ಏನು ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆರಂಭ ಆಯಿತು, ಆಗಿನಿಂದ ಈಗಿನವರೆಗೆ ಸತತವಾಗಿ ಡಾಲರ್ನ ಮೌಲ್ಯ ಹೆಚ್ಚಾಗ್ತಾ ಇದೆ, ಕಚ್ಚಾ ತೈಲ ಬೆಲೆ ಹೆಚ್ಚಾಗ್ತಾ ಇದೆ ಮತ್ತು ಯಾವುದೇ ರೀತಿಯಾದಂತಹ ಇಂಧನ ಪೂರೈಕೆ ಆಗ್ತಾ ಇಲ್ಲ. ಈ ಮಧ್ಯೆ ಭಾರತದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಹೋಗ್ತಾ ಇದೆ. ಇಷ್ಟಿನ ಚುನಾವಣೆಗಳಿದ್ದು, ಹೀಗಾಗಿ ಇದರ ಎಫೆಕ್ಟ್ ಏನು ಅನ್ನೋ ರಿಯಾಲಿಟಿ ನಮ್ಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಯಾಕಂದ್ರೆ ಸರ್ಕಾರಗಳು ಅದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ಇವನ್ ಮೋದಿ ಸಾಹೇಬ್ರು ಕೂಡ ಚುನಾವಣಾ ರ್ಯಾಲಿಗಳಲ್ಲಿ ಇಷ್ಟು ಬ್ಯುಸಿ ಆಗಿದ್ರು ಅಂದ್ರೆ ಭಾರತದ ಆಕ್ಚುಯಲ್ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಅವ್ರು ಕಮ್ಯುನಿಕೇಟೇ ಮಾಡಲಿಲ್ಲ. ಆದ್ರೆ ಈಗ ಚುನಾವಣೆಗಳು ಮುಗಿದಿದೆ, ಸರ್ಕಾರಗಳು ಬಂದಿದೆ, ಈಗ ಮೋದಿ ಸಾಹೇಬ್ರು ಜನರ ಮುಂದೆ ಬಂದು ಡಾಲರ್ ಮೌಲ್ಯ ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಕುಸಿತಾ ಇದೆ ಮತ್ತು ಏನು ವಿದೇಶಿ ವಿನಿಮಯ ನಿಧಿ ಏನಿದೆ ಅದು ಕರಗ್ತಾ ಇದೆ. ಹೀಗಾಗಿ ನಾವು ಕೆಲವೊಂದು ವಿನಾಯಿತಿಗಳನ್ನ ಮತ್ತು ಕೆಲವೊಂದು ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ದೇಶ ಪ್ರೇಮವನ್ನ ಮೆರಿಬೇಕು ಅಂತ ಹೇಳಿದ್ದಾರೆ. ನೋಡಿ, ಗಡಿಯಲ್ಲಿ ಕಾಯುವಂತಹ ಸೈನಿಕ ಮಾತ್ರ ದೇಶಭಕ್ತಿ ತೋರಿಸೋದಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ದೇಶ ಪ್ರೇಮವನ್ನ ವ್ಯಕ್ತಪಡಿಸಬೇಕು. ಇದನ್ನ ಈಗ ಹೊಸ ಭಾಷೆಯಲ್ಲಿ ಕರೀತಾ ಇದ್ದಾರೆ, ಅದನ್ನ ಎಕಾನಾಮಿಕ್ ಪೇಟ್ರಿಯಾಟಿಸಂ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆರ್ಥಿಕ ದೇಶ ಪ್ರೇಮ. ಈ ದೇಶ ಪ್ರೇಮವನ್ನ ನೀವು ಎಲ್ಲರೂ ಮೆರಿಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? 7 ವಿಚಾರ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. ಏನು? ಜಾಸ್ತಿ ಪೆಟ್ರೋಲ್ ಡೀಸೆಲ್ ಬಳಸಬೇಡಿ, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಯನ್ನ ಬಳಸಿ ಮತ್ತು ಗೋಲ್ಡ್ ಅನ್ನ ಅಟ್ಲೀಸ್ಟ್ 1 ವರ್ಷದವರೆಗೆ ನೀವು ಚಿನ್ನ ಖರೀದಿ ಮಾಡಬೇಡಿ, ವಿದೇಶಿ ಪ್ರಯಾಣ ಮಾಡಕ್ ಹೋಗ್ಬೇಡಿ, ದೇಶೀಯ ವಸ್ತುಗಳನ್ನ ಬಳಸಿ, ರಸಗೊಬ್ಬರಗಳನ್ನ ಬಳಸೋದನ್ನ ಬಿಟ್ಟು ಸಾವಯವ ಕೃಷಿಯನ್ನ ಮಾಡಿ ಮತ್ತು ಅಡಿಗೆ ಅನಿಲವನ್ನ ಬಳಸಬೇಡಿ. ಈ ರೀತಿ ಹಲವಾರು ವಿಚಾರಗಳ ಬಗ್ಗೆ, ಆಮೇಲೆ ವರ್ಕ್ ಫ್ರಮ್ ಹೋಮ್ ಹೇಳಿದ್ದಾರೆ. ಇಂಥವುಗಳನ್ನ ಮಾಡೋದ್ರ ಮೂಲಕ ನಾವು ಕೂಡ ನಮ್ಮ ದೇಶ ಪ್ರೇಮ ಮೆರಿಬಹುದು ಅಂತ. ಹಾಗಾದ್ರೆ ಪರಿಸ್ಥಿತಿ ಹೇಗಿದೆ? ಯಾಕೆ ಹಿಂಗಾಗಿದೆ? ಯಾಕೆ ಚಿನ್ನಕ್ಕೆ ಒತ್ತು ಕೊಡ್ತಾ ಇದ್ದಾರೆ? ಯಾಕೆ ಈ ಒಂದು ಅಡಿಗೆ ಎಣ್ಣೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯಾಕೆ ರಸಗೊಬ್ಬರದ ಬಗ್ಗೆ ಮಾತಾಡ್ತಾ ಇದ್ದಾರೆ? ವರ್ಕ್ ಫ್ರಮ್ ಹೋಮ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ? ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮೊಂದಿಗೆ ಗೆಸ್ಟ್ಗಳಿದ್ದಾರೆ. ನಾವು ಆ ವಿಚಾರದ ಬಗ್ಗೆ ಚರ್ಚೆ ಮತ್ತು ವಿಮರ್ಶೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ದೇಶಕ್ಕೆ ಗಂಡಾಂತರ, ಅಂದು ಇಂದಿರಾ, ಇಂದು ಮೋದಿ. ದೇಶದಲ್ಲಿ ಇನ್ನೊಂದು ವರ್ಷ ಸಂಕಷ್ಟ ಫಿಕ್ಸ್. ಪ್ರಧಾನಿ ಮೋದಿ ಹೇಳಿಕೆ ಬೆನ್ನಲ್ಲೇ ದೇಶವಾಸಿಗಳಿಗೆ ಟೆನ್ಷನ್. ಅಡುಗೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ ಬೇಕಾಬಿಟ್ಟಿ ಬಳಸುವಂತಿಲ್ಲ, ಚಿನ್ನ ಕೊಳ್ಳಂಗಿಲ್ಲ, ತೈಲ ಬಳಸಂಗಿಲ್ಲ, ಆರ್ಥಿಕ ಮಹಾಪತನ ಫಿಕ್ಸ್. ಇಂದಿರಾ ಗಾಂಧಿ ಕಾಲದಲ್ಲೂ ಆಗಿದ್ದರೂ ಇದೇ ರೀತಿಯ ಸಂಕಷ್ಟ. ಪೆಟ್ರೋಲ್, ಚಿನ್ನ ಖರೀದಿಯ ಬಗ್ಗೆ ಅಂದು ಚಿದಂಬರಂ ಹೇಳಿದ್ದೇನು? ಶಾಲೆಗೂ ಆನ್ಲೈನ್, ಐಟಿಗಳಿಗೂ ಆನ್ಲೈನ್. ದೇಶದಲ್ಲಿ ಏನಾಗ್ತಾ ಇದೆ? ಪೆಟ್ರೋಲ್ ಡೀಸೆಲ್ ಕೊರತೆನಾ? ಜನಸಾಮಾನ್ಯರ ಪ್ರಜ್ಞೆನೇ ಪರಿಹಾರನ? ದೇಶಕ್ಕೆ ಸಂಕಷ್ಟ, ದೊಡ್ಡ ಅನಾಹುತದ ಭೀತಿ, ರಾಜಕೀಯ ಇದರಲ್ಲಿ ಬೇಕಾ? ಮೋದಿ ಅಲರ್ಟ್ ಸತ್ಯ ಏನು? ಆರ್ಥಿಕ ತಜ್ಞರು ಹೇಳ್ತಾ ಇರೋದೇನು? ಎಸ್, ಇವತ್ತು ಕೂಡ ಕೆಲ ವಿಚಾರಗಳ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ ಮತ್ತು ಈ 7 ಸೂತ್ರಗಳು ಅಥವಾ ಏನು ಎಕನಾಮಿಕ್ ಪೇಟ್ರಿಯಾಟಿಸಂ ಇದೆ ಇದರ ಬಗ್ಗೆ ವಿಪಕ್ಷಗಳು ಕೂಡ ಟೀಕೆ ಮಾಡಿದ್ದಾವೆ. ಹಾಗಾದ್ರೆ ಮೋದಿ ಅವರು ಮತ್ತು ವಿಪಕ್ಷಗಳು ಏನೇನ್ ಹೇಳಿದ್ದಾರೆ ಅಂತ ಕೇಳಿಸ್ಕೊಂಡು ಆಮೇಲೆ ನಮ್ಮ ಚರ್ಚೆಯನ್ನು ಆರಂಭಿಸೋಣ. कि कुछ समय के लिए ऑनलाइन क्लासेज की व्यवस्था पर काम करें. साथियों, सिर्फ ईंधन ही नहीं, खाने के तेल पर भी देश की बड़ी विदेशी मुद्रा खर्च होती है. अगर हम थोड़ा संयम बरतें, तेल की खपत कम करें, खाने के तेल की, तो इससे देश और हमारी सेहत दोनों को लाभ होगा. सोने की आयात पर भी
देश का बहुत बड़ा पैसा विदेश जाता है। मैं आप सबसे, देशवासियों से आग्रह करूंगा कि जब तक हालात सामान्य न हो, हम सोने की खरीद को टालें। गोल्ड की जरूरत नहीं है। आज समय की मांग है कि हम वोकल फॉर लोकल को एक जन आंदोलन बनाएं। विदेशी सामान की जगह लोकल उत्पादों को अपनाएं। खेती में डीजल पंप की जगह सोलर पंप्स का उपयोग बढ़े। हमें केमिकल फर्टिलाइजरों से अपनी धरती मां को मारना नहीं चाहिए। हमारे खेत को बचाना है, हमारी धरती मां को बचाना है। केमिकल फर्टिलाइजर से मुक्ति का रास्ता बताइए, नेचुरल फार्मिंग की तरफ ले जाइए। जय ಮೋದಿ ಅವರು ಜ್ಯೋತಿಷಿ ಆಗಿದಾರ. ಜ್ಯೋತಿಷ ಆಗಿದ್ರೆ ಅಲ್ಲ, ಅವರು ಹೇಳೋ ಭವಿಷ್ಯ ಹೇಳೋಗಿದಾರಲ್ಲ, ಅದಕ್ಕೆ ಮೋದಿ ಜ್ಯೋತಿಷಿನ, ಪ್ರಧಾನಮಂತ್ರಿನ ಜ್ಯೋತಿಷಿನ? ಜ್ಯೋತಿಷಿ ಅಲ್ವಲ್ಲ ಅವರು. ಬಹುಶಃ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಬಳಸ್ತಾ ಇರ್ತಕ್ಕಂಥವ್ರು ಬಿಜೆಪಿ ಅವರು. ಅಂದ್ರೆ ಅದು ಶ್ರೀಮಂತರ ಪಕ್ಷ, ಅದು ನಮ್ಮ ಬಡವ್ರ ಪಕ್ಷ. ನಮ್ಮಲ್ಲೆಲ್ಲ SC/ST ಜನಾಂಗ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ನಾವು ಯಾರು ಚಿನ್ನ ಹೆಚ್ಚಿಗೆ ಬಳಸಲ್ಲ. ಆಮೇಲೆ ಗಾಡಿಯಲ್ಲಿ ಹೆಚ್ಚಿಗೆ ಓಡಾಡ್ತಿರೋರು ಶ್ರೀಮಂತರೇ, ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡ್ತಾರವ್ರು. ನಮ್ಮವರೆಲ್ಲ, ನಮ್ಮ ಪಕ್ಷದ ಅಭಿಮಾನಿಗಳೆಲ್ಲರೂ ಕೂಡ ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು, ಮೆಟ್ರೋದಲ್ಲಿ ಓಡಾಡ್ತಕ್ಕಂಥದ್ದನ್ನ ಮಾಡ್ತಾವ್ರೆ. ದಯಮಾಡಿ ಇದನ್ನ ಮೋದಿ ಅವರು ಅವ್ರ ಪಕ್ಷದವ್ರಿಗೆ ಹೇಳಿ, ಯಾರ್ಯಾರು ತ್ಯಾಗ ಮಾಡ್ತಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಅದು ಪ್ರಕಟ ಆದ್ರೆ ಬಹುಶಃ ನಮ್ಮವರು ಕೂಡ, ನಮ್ಮಲ್ಲಿರ್ತಕ್ಕಂಥ ಕೆಲವು ಶ್ರೀಮಂತರುಗಳು ಅದನ್ನ ಪಾಲನೆ ಮಾಡ್ತಾರೆ ಅಂತ ಅನ್ಕೊಂಡು ತುಂಬಾ ಅವರ ಮನವಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ನಾವು ಪ್ರಿಕಾಷನರಿ ಮೆಜರ್ಗಳನ್ನು ತೆಗೆದುಕೋಬೇಕಾದಂಥ ಹಿನ್ನೆಲೆಯಲ್ಲಿ ಅವರು ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನು ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಹಲವಾರು ರೀತಿಯ ಟೀಕೆಗಳನ್ನೇನು ಮಾಡ್ತಾ ಇದ್ದಾರೆ. ಈಗ ನಾನು ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಈಗ ಅವರೇ ಈ ಪೊಸಿಷನ್ಲಿದ್ದರೆ ಏನು ಮಾಡ್ತಾಯಿದ್ರು? ಯಾವ ರೀತಿ ಇಂಥ ಒಂದು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಯಿತು? ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯರ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಬಹುಶಃ ಈ ರಾಜ್ಯದ ಜನರು ಅದಕ್ಕೋಸ್ಕರವಾಗಿ ಅವರು ಮರೀತಾ ಇದ್ದಾರೆ. 2013ರಲ್ಲಿ ನಿಮ್ಮ ಸರ್ಕಾರ ಇತ್ತಲ್ಲ, ದೇಶದಲ್ಲಿ UPA ಸರ್ಕಾರ, ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಇದ್ರಲ್ಲ. ಇದ್ದಂತ ಟೈಮಲ್ಲಿ ನಿಮ್ಮ ಹಣಕಾಸಿನ ಮಂತ್ರಿಗಳಂತ ಚಿದಂಬರರು, ಅವತ್ತಿನ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು, ಅವ್ರ ಹೇಳಿಕೆಗಳನ್ನು ನೋಡ್ರಲ್ಲ. ಯಾಕೆ ಮರೀತೀರಿ? ನಿಮ್ಗೇನ ಅರಿವಾಗ್ತಾ ಇದೆ ನಿಮ್ಗೇನ ದೇಶದಲ್ಲಿ?